ಮತಗಳ್ಳತನ ಆರೋಪಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಮತಗಳ್ಳತನದ ಆರೋಪ ಸುಳ್ಳು ಅನ್ನುವಂಥ ರೀತಿಯಲ್ಲಿ KN ರಾಜಣ್ಣ ಅವರು ಹೇಳಿದ್ರು. ರಾಹುಲ್ ಗಾಂಧಿಯ ಆರೋಪಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು. ಹೀಗಾಗಿ ಹೈಕಮಾಂಡ್ಗೆ ದೂರನ್ನ ರಾಜ್ಯ ನಾಯಕರು ಕೊಟ್ಟಿದ್ರು. ನಮ್ಮ ಸರ್ಕಾರ ಇದ್ದಾಗಲೇ ವೋಟರ್ ಲಿಸ್ಟ್ ಆಗಿತ್ತು ಅಂತ ರಾಜಣ್ಣ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆನ್ಲೈನ್ ಖಾತಾ ಆನ್ಲೈನ್ ಖಾತಾ ನೀವು ಸಿಎಂ ಆಗಬಾರ್ದ ಅಲ್ಲಿ ನಿನ್ಗೆ ಇಲ್ಲಿಗೆ ಯಾಕೆ ಬಂದ ನೀನು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಪ್ಪ ಮರ ನೀನು ಏ ಖಾತಾ ಮಾಡ್ಸಿ ಬಂದೆ ಆನ್ಲೈನ್ ಸಿಎಂ ಆಗ್ಲಿ ಈ ಕಡೆ ಇಡ್ರಿ ಒಂದೇ ಫ್ಲೋರ್ ನಡೆಯ ಒಂದೇ ಫ್ಲೋರಿಗೆ ಯಾವ ನಿರ್ಧಾರ ಐತೆ ರಾಜನ್ ಸಾಹೇಬ್ರು ಮುಖ್ಯಮಂತ್ರಿ ರಾಜನ್ ಸಾಹೇಬ್ರು ಮುಖ್ಯಮಂತ್ರಿ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ಅಷ್ಟೇ ಡೈರೆಕ್ಟ್ ಅಲ್ಲಿ ಬಂದು ಇದು ರಿಯಾಕ್ಷನ್ ಕೊಟ್ಬಿಡಿ. ಅಲ್ಲಿ ಬರೋದಿಲ್ಲ ಅಲ್ಲಿಗೆ ಬಂದ್ಬಿಡಿ ಸರ್ ಎಲ್ಲರಿಗೂ. ಅಲ್ಲಿಗೆ ಬರೋದಿಲ್ಲ ಸರ್ ಅಲ್ಲಿಗೆ ಬರೋದಿಲ್ಲ ಇಲ್ಲೇ ರಿಯಾಕ್ಟ್ ಮಾಡ್ಬಿಡಿ ಸರ್. ಅಲ್ಲಿಗೂ ಬರಲ್ಲ ಇನ್ನೂ ಹೇಳಲ್ಲ ಸಿಎಂ ಭೇಟಿ ಮಾಡಿದ್ಮೇಲೆ ಮಾತಾಡ ಸರ್ ಇಂಥದ್ದೊಂದು ನಿರ್ಧಾರ ಯಾಕೆ ಸರ್ ಮಾಡಿದ್ದು? ನಿರ್ಧಾರ ಏನಿಲ್ಲ ರೀ ನೀನೇ ನಿರ್ಧಾರ ಅಂತ ನೀನೇ ಹೇಳ್ತೀಯಲ್ಲ ಅದಂತೆ ಯಾಕೆ ಸರ್? ಯಾಕೆ ಕೊಡ್ತೀಯ ನಿಮ್ಗೆ ಹೇಳ್ತೀನಪ್ಪ ಹೇಳ್ಬಿಟ್ಟ ಕೊಡ್ತೀರ ಆ ಥರ ಇದ್ರೆ ಸರ್ ರಾಜೀನಾಮೆ ಸರ್ ತಾವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಸತ್ಯ ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ರಾಜೀನಾಮೆ ಕೊಡ್ತಾ ಇದ್ದೀರಾ ಯಾಕೆ ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ಹೈಕಮಾಂಡ್ ಒತ್ತಡ ಅನ್ನುವಂಥದ್ದು ಇದೆ ಸರ್. ನಮ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್. ಈ ಸಂಬಂಧಪಟ್ಟ ಸರ್ ನಾನು ಮುಖ್ಯಮಂತ್ರಿಗಳು ಸರ್ ಒತ್ತಡ ಇದೆಯಾ ಸರ್? ಸರ್ ಹೈಕಮಾಂಡ್ ಒತ್ತಡ ಏನಾದರೂ ಇದೆಯಾ ಸರ್? ಹೈಕಮಾಂಡ್ ಡೈರೆಕ್ಷನ್ ಏನೋ ಕೊಟ್ಟಿದೆ ಅಂತ ಸರ್ ಅಷ್ಟೇ. ಆಯ್ತಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತೀನಿ. ಈಗಾಗಲೇ ನಾವು ಸಚಿವ ರಾಜಣ್ಣ ಅವ್ರನ್ನು ಕೂಡ ಈಗಾಗಲೇ